Hello everyone, welcome to SSLC and PUC Knowledge Hub. Today's video for PUC student, PUC Biology. Okay, but in that biology, I'll take first lesson, sexual reproduction in flowering plant. Okay, today's video about sexual reproduction in flowering plant. In this video, we will discuss about what is a blueprint analysis about this lesson and how questions are raised in 2 marks, 3 marks and 5 marks. Very important questions. Okay, total marks ಎಷ್ಟು ಅದಾವ ಹೌದಾ, ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದೀಸ್ ಆರ್ ದಿ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಇವೇ ಕ್ವಶನ್ ಇದ್ದರೆ ನಿಮ್ಗೆ ಕ್ವಶನ್ಗಳು ರೇಸ್ ಆಗ್ತವೆ ಫಾರ್ ದ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪರ್ಪಸ್. ದ್ಯಾಟ್ಸ್ ವೈ ನಾ ಎಲ್ಲ ನನ್ನ ವಿಡಿಯೋದಲ್ಲಿ ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕ್ತಾ ಹೋಗ್ತೀನಿ. ದಯಮಾಡಿ ಯಾರು ಸೆಕೆಂಡ್ ಇಯರ್ ಇದ್ದೀರಿ ಅಥವಾ ಯಾರು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದೀರಿ ಅವರು ಕೂಡ ಇದನ್ನು ಏನು ಮಾಡ್ಬೋದು, ನೋಟ್ ಡೌನ್ ಮಾಡ್ಕೋಬಹುದು. ಹೌದಾ, ನೀವು ಬಯಾಲಜಿ ಬುಕ್ಕನ್ನು ನೋಡಿದರೆ ಬಹಳಷ್ಟು ಹೆವಿ ವೇಟೇಜ್ ಇದ್ದದ್ದು ಬುಕ್ ಇದೆ ಅದು. ಸೊ ಅದರಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಪಾಸ್ ಆಗಬೇಕಾದ್ರೆ ಕಾನ್ಸಂಟ್ರೇಷನ್ ಏನು ಮಾಡಬೇಕಪ್ಪ ಅಂದರೆ, ಎಷ್ಟು ಮಟೀರಿಯಲ್ ಓದಿದ್ರೆ ನಾವು ಪಾಸ್ ಆಗ್ತೀವಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಾಗ್ತದೆ, ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಸೊ ಫಸ್ಟ್ ಒನ್, ಇದು ನಾನು ಫಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲೂ ಪ್ರಿಂಟ್ ಅನಾಲಿಸಿಸ್ ಫಸ್ಟ್ ಒನ್. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಇದೇ ಲೆಸನ್ ರಿಗಾರ್ಡಿಂಗ್ ಡೈಗ್ರಾಮ್ಗಳ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೆ. ಯಾರು ಡೈಗ್ರಾಮ್ಸ್ ಬಗ್ಗೆ ನೋಡ್ಬೇಕನ್ನಿಸಿದ್ರು ಆ ವಿಡಿಯೋವನ್ನು ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ನಾನು ಹೇಳೋದು ಮರೆತುಬಿಟ್ಟೆ. ದಯಮಾಡಿ ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ, ಲಿಟಲ್ ಬಿಟ್ ಇನ್ಫಾರ್ಮೇಷನ್ ನೀವು ಶೇರ್ ಮಾಡಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಬ್ಲೂ ಪ್ರಿಂಟ್ ಅನಾಲಿಸಿಸ್. ಓಕೆ, ಇದು 2025-26 ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮೇಲಿನ ಕ್ವಶನ್ಗಳನ್ನು ತೆಗೆದಿದ್ದಾರೆ. ಸೊ ಫಸ್ಟ್ ಒನ್ ಈಸ್ 1 ಮಾರ್ಕ್ ಕ್ವಶನ್ ಎಷ್ಟು ಬರ್ತಾವಪ್ಪ ಅಂತಂದರೆ, ಓನ್ಲಿ 1 MCQ ಕ್ವಶನನ್ನು ಕಾಣ್ತೀವಿ ನಾವು. ಹೌದಾ, ನೆಕ್ಸ್ಟ್ 2 ಮಾರ್ಕಿನ 1 ಕ್ವಶನ್ ಆಗ್ತದೆ, ದಟ್ ಈಸ್ 2 ಮಾರ್ಕ್. ಹೌದಾ, ನೆಕ್ಸ್ಟ್ 3 ಮಾರ್ಕ್ದು 1 ಕ್ವಶನ್ ಬರ್ತದೆ, ದಟ್ ಈಸ್ 3 ಮಾರ್ಕ್. 5 ಮಾರ್ಕ್ದು 1 ಕ್ವಶನ್ ಬರ್ತದೆ, ದಟ್ ಈಸ್ 5 ಮಾರ್ಕ್. ಓಕೆ, ಟೋಟಲ್ ಹೌ ಮೆನಿ ಕ್ವಶನ್ಸ್ ಆರ್ ಕಮಿಂಗ್ ಫಾರ್ ದಿ ಆ್ಯನ್ಯುವಲ್ ಎಕ್ಸಾಮಿನೇಷನ್? 4 ಕ್ವಶನ್ಗಳು ಬರ್ತಾವೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್. ಓಕೆ, ಟೋಟಲ್ ಎಷ್ಟು ಮಾರ್ಕ್ ಅದಾವ್ರಿ ಈ ಲೆಸನ್ ಮೇಲೆ? 11 ಮಾರ್ಕ್ಸ್. ಟೋಟಲ್ ಅಂಕಗಳು ಎಷ್ಟಿದಾವೆ? 11 ಅಂಕಗಳಿದ್ದಾವೆ. ಆ 11 ಅಂಕಗಳಲ್ಲಿ 1 ಅಂಕದ ಒಂದು MCQ ಕ್ವಶನನ್ನು ಕೇಳ್ತಾರೆ. ಅದು ಯಾವುದೇ ಕೇಳಬಹುದು. MCQ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ವಿ ಜಸ್ಟ್ ಕಾನ್ಸಂಟ್ರೇಟಿಂಗ್ ಅಬೌಟ್ 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್. ಓಕೆ, 2 ಮಾರ್ಕ್ನಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವ ಅನ್ನೋದನ್ನು ನಾವು ನೋಡೋಣ. ಓಕೆ, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್. ಇಲ್ಲಿ ಡಿಫ್ರೆನ್ಸ್ ಮೆಜಾರಿಟಿ 2-3 ಮಾರ್ಕ್ಸ್ನಲ್ಲಿ ಡಿಫ್ರೆನ್ಸ್ ಕೇಳ್ತಾರೆ. ಸೊ ಈ ಲೆಸನಲ್ಲಿ ಡಿಫ್ರೆನ್ಸ್ ಭಾಳಷ್ಟು ಅದಾವೆ. ಸೊ ಅದನ್ನು ನೋಡ್ಕೊಳ್ಳಿ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಝೀನೋಗ್ಯಾಮಿ ಆ್ಯಂಡ್ ಗೆಟನೋಗ್ಯಾಮಿ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಝೀನೋಗ್ಯಾಮಿ ಆ್ಯಂಡ್ ಗೆಟನೋಗ್ಯಾಮಿ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಚಾಸ್ಮೋಗ್ಯಾಮಿ ಆ್ಯಂಡ್ ಕ್ಲಿಸ್ಟೋಗ್ಯಾಮಿ. ಈ ಡಿಫ್ರೆನ್ಸ್ಗಳನ್ನು ನೋಡ್ಕೋಬೇಕು ಕಂಪಲ್ಸರಿಯಾಗಿ. ವಾಟ್ ಈಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್? ಗಿವ್ ಎಕ್ಸಾಂಪಲ್. ಕಂಪಲ್ಸರಿ ಪಾರ್ಥೆನೋಕಾರ್ಪಿಕ್ ಫ್ರೂಟು, ಅದರ ಎಕ್ಸಾಂಪಲನ್ನು ನೋಡ್ಕೋಬೇಕು. ಟ್ರೂ ಫ್ರೂಟು ಎಕ್ಸಾಂಪಲ್ಸು, ಫಾಲ್ಸ್ ಫ್ರೂಟು ಎಕ್ಸಾಂಪಲ್ಸು, ಪೆರಿಸ್ಪರ್ಮ್ ಅಂದರೆ ಏನು, ಆ್ಯಂಡ್ ದೆನ್ ಎಕ್ಸಾಂಪಲ್. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಎಂಡೋಸ್ಪರ್ಮಿಕ್ ಆ್ಯಂಡ್ ನಾನ್ ಎಂಡೋಸ್ಪರ್ಮಿಕ್ ಸೀಡ್ ವಿತ್ ಎಕ್ಸಾಂಪಲ್ಸನ್ನು ಇಲ್ಲಿ ನೋಡ್ಕೋಬೇಕಾಗ್ತದೆ. ಅಪೋಮಿಕ್ಸಿಸ್ ಅಂದ್ರೇನು, ಎಕ್ಸಾಂಪಲನ್ನು ನೋಡ್ಕೋಬೇಕು. ಪೊಲಿಯಂಬ್ರಿಯಾನಿ ಎಕ್ಸಾಂಪಲನ್ನು ನೋಡ್ಕೋಬೇಕು. ಡಿಫೈನ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. ಡಬಲ್ ಫರ್ಟಿಲೈಸೇಷನ್ ಬೇರೆ ಆಗ್ತದೆ, ಟ್ರಿಪಲ್ ಫ್ಯೂಷನ್ ಬೇರೆ ಆಗ್ತದೆ. ಸೊ ಅದನ್ನು ಡೆಫಿನೇಷನ್ ನೋಡ್ಕೋಬೇಕು ಅದರದ್ದು. ಡಿಫೈನ್ ಮೀನ್ಸ್ ಡೆಫಿನೇಷನ್. ವೈ ಆ್ಯಪಲ್ ಈಸ್ ಕಾಲ್ಡ್ ದಿ ಫಾಲ್ಸ್ ಫ್ರೂಟ್? ಆ್ಯಪಲ್ ಈಸ್ ಅ ಫ್ರೂಟ್ ಬಟ್ ಇಟ್ಸ್ ಕಾಲ್ಡ್ ಅ ಫಾಲ್ಸ್ ಫ್ರೂಟ್. ವೈ? ಓಕೆ, ವಿಚ್ ಪಾರ್ಟ್ ಆಫ್ ದ ಫ್ಲವರ್ ಫಾರ್ಮ್ ದಿ ಫ್ರೂಟ್?
ಅದನ್ನು ಕ್ವಶನನ್ನು ಅಲ್ಲಿ 2 ಮಾರ್ಕಿಗೆ ಇಲ್ಲಿ ಕೇಳಿದ್ದಾರೆ. ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ ಅಂದರೆ ಡ್ರಾ ಅ ನೀಟ್ ಲೆಬಲ್ ಡಯಾಗ್ರಾಮ್ ಆಫ್ ಆಂಥರ್ ಡಯಾಗ್ರಾಮ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಪೋಲರ್ ಗ್ರೇನ್, ಡ್ರಾ ಅ ನೀಟ್ ಲೆಬಲ್ ಡಯಾಗ್ರಾಮ್ ಆಫ್ ಮೊನೊಕಾಟ್ ಎಂಬ್ರಿಯೋ, ರೈಟ್ ಎನಿ 3 ಕ್ಯಾರೆಕ್ಟರ್ ಆಫ್ ವಿಂಡ್ ಪಾಲಿನೇಟೆಡ್ ಆನಿಮೋಫಿಲಸ್ ಅಂತ ಕರಿತೀವಿ ನಾವು. ಇಲ್ಲಿ ನೋಡ್ರಿ, ವಿಂಡ್ ಪಾಲಿನೇಟೆಡ್ ಇರ್ಬೋದು, ಇನ್ಸೆಕ್ಟ್ ಪಾಲಿನೇಟೆಡ್ ಇರ್ಬೋದು, ಇದರಲ್ಲಿ ಕೇಳ್ತಾರೆ ಡೆಫಿನೆಟ್ ಆಗಿ. ಸೊ 3 ಕ್ಯಾರೆಕ್ಟರ್ ಆಫ್ ವಿಂಡ್ ಪಾಲಿನೇಟೆಡ್, ರೈಟ್ ಎನಿ 3 ಕ್ಯಾರೆಕ್ಟರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್, ಎಂಟಮೋಫಿಲಸ್ ಅಂತ ಕರಿತೀವಿ ಫ್ಲವರ್ಸು. ವಾಟ್ ಈಸ್ ಆರ್ಟಿಫಿಷಿಯಲ್ ಪಾಲಿನೇಷನ್, ಮೆನ್ಷನ್ ಎನಿ 2 ಟೆಕ್ನಿಕ್ ಆಫ್ ಆರ್ಟಿಫಿಷಿಯಲ್ ಪಾಲಿನೇಷನ್, ಡ್ರಾ ಅ ನೀಟ್ ಲೆಬಲ್ ಡಯಾಗ್ರಾಮ್ ಆಫ್ LS ಆಫ್ ಓವ್ಯುಲ, ಮೆಗಾಸ್ಪೊರಾಂಜಿಯಮ್ ಓವ್ಯುಲದ್ದು LS ಲ್ಯಾಟರಲ್ ಸೆಕ್ಷನನ್ನು ತೋರಿಸ್ಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಫಾಲ್ಸ್ ಫ್ರೂಟ್ ಆ್ಯಂಡ್ ಟ್ರೂ ಫ್ರೂಟ್. ಓಕೆ, ಆ್ಯಂಡ್ ದೆನ್ ವಾಟ್ ಈಸ್ ಅ ಮೀಟ್ ಬೈ ಪಾರ್ಥೆನೋಕಾರ್ಪಿಕ್ ಫ್ರೂಟ್. 2 ಮಾರ್ಕ್ ಕ್ವಶನನ್ನು ಮತ್ತು 3 ಮಾರ್ಕಿಗೆ ಅಲ್ಲಿ ಒಡೆದು ಕೇಳಬಹುದು. ಪಾರ್ಟ್ ಡಿನಲ್ಲಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವ ಬರ್ತಾವಪ್ಪ ಈ ಲೆಸನ್ನಿಂದ ಅಂದರೆ ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ ಎಂಬ್ರಿಯೋಸ್ಯಾಕ್ ಸ್ಟ್ರಕ್ಚರ್. ಇಲ್ಲಿ ನೋಡಿ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ ಎಂಬ್ರಿಯೋಸ್ಯಾಕ್ ಅಂತ ಕೇಳಿದಾರೆಪ್ಪ ಅಂತಂದರೆ ನೀವು ಡೈಗ್ರಾಮನ್ನು ತೆಗಿಬೇಕು. ಎಂಬ್ರಿಯೋಸ್ಯಾಕದ್ದು ಡಿಸ್ಕ್ರೈಬ್ ಅಂತ ಕೇಳಿದ್ದಾರೆ. ಆವಾಗ ಪಾರ್ಟ್ಸ್ ಏನು ಲೆಬಲ್ ಮಾಡಿರ್ತೀರ ಡೈಗ್ರಾಮ್ನಲ್ಲಿ, ಆ ಪಾರ್ಟ್ಸನ್ನು ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ, ಡಿಸ್ಕ್ರೈಬ್ ಮಾಡಬೇಕಾಗ್ತದೆ. ಅಂಡರ್ಸ್ಟ್ಯಾಂಡ್ ಆಗ್ತಾಯಿದೆ? ಡೈಗ್ರಾಮ್ ಅಟ್ಟೆ ತೆಗೆದು ನೀವು ಪಾರ್ಟ್ಸ್ ಲೆಬಲ್ ಮಾಡಿದರೆ ನಡೆಯೋಂಗಿಲ್ಲ. ನೀವೇನು ಮಾಡಿ ಡಿಸ್ಕ್ರೈಬ್ ಮಾಡಬೇಕಾಗ್ತದೆ. ಹೌದಾ? ಡಿಸ್ಕ್ರೈಬ್ ದ ಡೆವಲಪ್ಮೆಂಟ್ ಆಫ್ ಸ್ಟೇಜಸ್ ಆಫ್ ಎಂಬ್ರಿಯೋಸ್ಯಾಕ್. ಓಕೆ, ಎಂಬ್ರಿಯೋಸ್ಯಾಕದ ಡೈಗ್ರಾಮ್ ತೆಗೆದು ಅದನ್ನು ಎಕ್ಸ್ಪ್ಲನೇಷನ್ ಕೊಡಬೇಕು. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋಸ್ಯಾಕ್. ಈ 3 ಸ್ಟ್ರಕ್ಚರ್ ಒಂದು ಸ್ವಲ್ಪ ಬದಲಾವಣೆ ಆಗ್ತದೆ, ಅದನ್ನು ನೋಡ್ಕೊಳ್ಳಿ. ಡಿಸ್ಕ್ರೈಬ್ ವಾಟ್ ಆರ್ ಔಟ್ ಬ್ರೀಡಿಂಗ್ ಡಿವೈಸಸ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ ಆಫ್ ಔಟ್ ಬ್ರೀಡಿಂಗ್ ಡಿವೈಸಸ್ ನೋಡ್ಕೋಬೇಕಿದ್ರು ಕೂಡ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ. ಡಿಸ್ಕ್ರೈಬ್ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ. ಡಿಸ್ಕ್ರೈಬ್ ಮೀನ್ಸ್ ಯು ಶುಡ್ ಎಕ್ಸ್ಪ್ಲೇನ್ ದ ಡೈಗ್ರಾಮ್ ಆ್ಯಂಡ್ ಪಾರ್ಟ್ಸ್. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ LS ಆಫ್ ಓವ್ಯುಲ್, ಮೆಗಾಸ್ಪೊರಾಂಜಿಯಮ್. ನೆಕ್ಸ್ಟ್, flowering plant have developed many devices to discourage self-pollination and encourage the cross-pollination. Justify the statement ಅಂತ ಕೇಳ್ತಾರೆ. It is applied question. Means what? Flowering plant ಇದ್ದಿದ್ದು have developed many devices. ಫ್ಲವರಿಂಗ್ ಪ್ಲ್ಯಾಂಟ್ನಲ್ಲಿ ಅದು ಹಲವಾರು ಡಿವೈಸ್ಗಳನ್ನು ಡೆವಲಪ್ ಮಾಡಿರ್ತದೆ. ಟು ಡಿಸ್ಕರೇಜ್ ದ ಸೆಲ್ಫ್ ಪಾಲಿನೇಷನ್, ತನ್ನನ್ನೇ ತಾನು ಪಾಲಿನೇಷನ್ ಆಗೋದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಹಲವಾರು ಡಿವೈಸ್ಗಳನ್ನ ಅದು ಡೆವಲಪ್ ಮಾಡ್ಕೊಂಡಿರ್ತದೆ. ಟು ಎನ್ಕರೇಜ್ ದಿ ಕ್ರಾಸ್ ಪಾಲಿನೇಷನ್ಗೆ. ಈ ಸ್ಟೇಟ್ಮೆಂಟನ್ನು ನೀವೇನು ಮಾಡಬೇಕು, ಜಸ್ಟಿಫೈನ ಮಾಡಬೇಕು. ಹೌ ಈಸ್ ಅ ಫಿಮೇಲ್ ಗೆಮೆಟೋಫೈಟ್ ಡೆವಲಪ್ಡ್ ಫ್ರಮ್ ದ ಫಂಕ್ಷನಲ್ ಮೆಗಾಸ್ಪೋರ್ಸ್, ಎಕ್ಸ್ಪ್ಲೈನ್ ದ ಸ್ಟೇಟ್ಮೆಂಟ್. ಓಕೆ, ಅಪ್ಲೈಡ್ ಕ್ವಶನ್ ಕೇಳಿದರೆ ಈ ರೀತಿ ಕೇಳ್ತಾರೆ. ಬಟ್ ಡೈರೆಕ್ಟ್ ಕ್ವಶನ್ ಇತ್ತಪ್ಪ ಅಂತಂದರೆ ಡೈರೆಕ್ಟ್ ಇವೇ ಕ್ವಶನ್ಸ್ಗಳು ಇವ ಕ್ವಶನ್ ಅದಾವೇನ್ರಿ ಆ ಲೆಸನ್ದಲ್ಲಿ? ಎಸ್, ಡೆಫಿನೆಟ್ಲಿ ಇವ ಕ್ವಶನ್ಸು ಆ ಲೆಸನ್ನಿಂದ ಬಂದೇ ಬರ್ತಾವೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಅ ಫ್ಲವರಿಂಗ್ ಪ್ಲಾಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಲೆಸನ್ ಬಗ್ಗೆ ನಿಮಗೆ ಡಿಸ್ಕಷನ್ನ ಮಾಡ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ದೀಸ್ ಆರ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.